ಎಲ್ರಿಗೂ ನಮಸ್ಕಾರಗಳು. ಈ ದಿನಗಳಲ್ಲಿ ಆಮ್ಲಜನಕ ವ್ಯಾಲ್ಯೂ ಎಲ್ರಿಗೂ ಕೋವಿಡ್ ಬಂದ ಮೇಲೆ ಅರ್ಥ ಆಗಿದೆ. ಆ ರೀತಿ ಆಮ್ಲಜನಕ 24 ಗಂಟೆ ಬೆಡ್ರೂಮಲ್ಲಿ ಸಪ್ಲೈ ಮಾಡೋದಕ್ಕೆ ಯೂಸ್ ಆಗೋ ಪ್ಲ್ಯಾಂಟ್ಸ್ ಸ್ವಲ್ಪ ಇದ್ದಾವೆ. ಅವುಗಳನ್ನು ನಮ್ಮ ಬೆಡ್ರೂಮಲ್ಲಿ ಆಗಲಿ ಕಿಟಕಿ ಹತ್ರ ಆಗಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. 24 ಅವರ್ಸು ಆಕ್ಸಿಜನ್ ರಿಲೀಸ್ ಮಾಡೋ ಪ್ಲ್ಯಾಂಟ್ ಅಲೋವೆರಾ ಪ್ಲ್ಯಾಂಟ್. ಅದರಲ್ಲಿ ಇರೋ ಜೆಲ್ನ ಸೌಂದರ್ಯಕ್ಕೆ ಬಾಹ್ಯವಾಗಿ ಯೂಸ್ ಮಾಡ್ತಾರೆ. ಸ್ವಲ್ಪ ಜನ ಒಳ್ಳೆಯದು ಅಂತ ತಿಂತಿರ್ತಾರೆ, ಅಂದರೆ ಜ್ಯೂಸಲ್ಲಿ ಹಾಕ್ಕೊಂಡು ಎಲ್ಲ ರೀತಿ ಯೂಸ್ ಮಾಡ್ತಿರ್ತಾರೆ. ತಿನ್ನೋದಕ್ಕೆ ಬೇಕಾದ ಅಲೋವೆರಾ ಪ್ಲ್ಯಾಂಟ್ನ ಪಾಟಲ್ಲಿ ಬೆಳೆಸ್ಕೊಂಡು ಆ ಪಾಟ್ನ ನಮ್ಮ ಬೆಡ್ರೂಮಲ್ಲಿ ಕಿಟಕಿ ಹತ್ರ ಆಗಲಿ ಒಂದೊಂದು ಸಾರಿ ಅವಸರವಾದರೆ ಸ್ವಲ್ಪ ಬೆಡ್ರೂಮ್ ದೊಡ್ಡದಾಗಿದ್ದರೆ ಒಳಗಡೆ ಇಟ್ಕೊಂಡ್ರೆ ಒಳ್ಳೆಯದು. ಬೇಕಾದರೆ ಬೆಳಗ್ಗೆ ಹೊತ್ತು ಹೊರಗಡೆ ಇಟ್ಟು ಮತ್ತೆ ರಾತ್ರಿ ಹೊತ್ತು ಒಳಗಡೆ ಇಟ್ಕೊಂಡ್ರೆ ಒಳ್ಳೆಯದು. ಎ ಸಿ ಹಾಕಿದಾಗ ನಾವು ಬಿಡೋ ಗಾಳಿ ಸ್ವಲ್ಪ ಹೊರಗಡೆ ಹೋಗುತ್ತೆ, ಇನ್ನು ಸ್ವಲ್ಪ ಅಲ್ಲೇ ಉಳಿದು ಬಿಡುತ್ತೆ. ಆದರೆ ಅಲೋವೆರಾ ಪ್ಲ್ಯಾಂಟ್ 24 ಗಂಟೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಏರ್ ಪ್ಯೂರಿಫಿಕೇಷನ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಮೇರಿಕಾದಲ್ಲಿ ನಾಸಾದವರು ಸ್ಪೆಷಲ್ ಆಗಿ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅಲೋವೆರಾ ಪ್ಲ್ಯಾಂಟ್ 24 ಗಂಟೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಇನ್ನೊಂದು ತುಳಸಿ 20 ಅವರ್ಸ್ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಅದಕ್ಕೆ ಈ ಎರಡು ಗಿಡಗಳು ಪ್ಲ್ಯಾಂಟ್ ಇಟ್ಕೊಂಡ್ರೆ ಏರ್ ಪ್ಯೂರಿಫಿಕೇಷನ್ಗೆ ಮತ್ತು ಆಕ್ಸಿಜನ್ ಸಪ್ಲೈ ಇಷ್ಟು ಅವರ್ ನಮಗೆ ಚೆನ್ನಾಗಿ ಸಪ್ಲೈ ಮಾಡೋದಕ್ಕೆ, ಕಾರ್ಬನ್ ಡೈಆಕ್ಸೈಡನ್ನ ಚೆನ್ನಾಗಿ ಎಳ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಪ್ಲ್ಯಾಂಟ್ ಇದೆ, ಮನಿ ಪ್ಲ್ಯಾಂಟ್. ಇದು ಸುಮ್ಮನೆ ಗ್ಲಾಸಲ್ಲಿ ಅಲ್ಲಿ ಇಲ್ಲಿ ನೀರು ಹಾಕಿ ಇಟ್ಟರೆ ಸಾಕು, ಅದು ಬೆಳ್ಕೊಂಡು ಬಿಡುತ್ತೆ, ಅಕ್ಕಿ ಮೇಲೆ ಹೋಗುತ್ತೆ. ಇದೂ ಏರ್ ಪ್ಯೂರಿಫಿಕೇಷನ್ ಥರ ಚೆನ್ನಾಗಿ ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡನ್ನ ಎಳ್ಕೊಂಡು ಕೆಮಿಕಲ್ ಪೊಲ್ಯೂಷನ್ನ ಕ್ಲೀನ್ ಮಾಡೋದಕ್ಕೆ, ಪ್ಯೂರಿಫೈ ಮಾಡಿ ಒಳ್ಳೆ ಆಕ್ಸಿಜನ್ನ ಕೊಡೋದಕ್ಕೆ ಮನಿ ಪ್ಲ್ಯಾಂಟ್ ಮಾಡುತ್ತೆ. ಇದು ನಾಸಾದವರೇ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಮನೆಯಲ್ಲಿ ಈ ಥರದ್ದು ಬೆಳೆಸ್ಕೊಂಡು ಜಾಸ್ತಿ ಆಕ್ಸಿಜನ್ ತಗೊಂಡು ಒಳ್ಳೆ ಎನರ್ಜೆಟಿಕ್ ಆಗಿ, ಆ್ಯಕ್ಟಿವ್ ಆಗಿ, ಫಿಸಿಕಲ್ ಆಗಿ, ಮೆಂಟಲ್ ಆಗಿ ಇರೋದಕ್ಕೆ ಇವುಗಳು ಸಪೋರ್ಟ್ ಬೇಕು. ಅದಕ್ಕೆ ಅವುಗಳನ್ನು ಬಳಸ್ಕೊಳೋದ್ರಿಂದ ಒಳ್ಳೆ ಆಕ್ಸಿಜನ್ ತಗೋಬೋದು.